ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 881ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. iOS 18 ಏನೇನೆಲ್ಲ ಟಾಪ್ ಫೀಚರ್ಸ್ ಇರುತ್ತಲ್ಲ ಅದನ್ನೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋ ಆದರೆ ನೋಡ್ಬೋದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಕಂಪನಿಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 3 Pro ಈ ಡಿಸೈನ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ತರ ನ್ಯೂ ಡಿಸೈನ್ ಇಂದ ಈ ಸಲ ಬಡ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಈ ಡಿಸೈನ್ ನೋಡಿದ ತಕ್ಷಣ ಫಸ್ಟ್ ನನಗೆ ಆಪಲ್ ಏರ್ಪೋರ್ಟ್ಸ್ ನೆನಪಾಯ್ತು. ಹಾಗೆ ಬಂದ್ಬಿಟ್ಟು ರೀಸೆಂಟ್ ಆಗಿ ಒನ್ ಪ್ಲಸ್ ಅವರು ಲಾಂಚ್ ಮಾಡಿದ್ರಲ್ಲ, ಸೇಮ್ ಅದೇ ತರ ಡಿಸೈನ್ ಇದೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಸ್ಯಾಮ್ಸಂಗ್ ಅವರು ನೋಡ್ಕೊಂಡ್ರೆ ಸ್ಟೆಮ್ ಇಂದ ಬಡ್ಸ್ ನ ಲಾಂಚ್ ಮಾಡೋದಿಲ್ಲ, ಆ ಬಡ್ಸೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈ ಸಲ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಡಿಸೈನ್ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಹಾಗೆ ಬಂದ್ಬಿಟ್ಟು ಆಡಿಯೋ ಕ್ವಾಲಿಟಿನೂ ಕೂಡ ಇಂಪ್ರೂವ್ ಮಾಡಿದ್ದಾರೆ, ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್. ಹಾಗೆ ಬಂದ್ಬಿಟ್ಟು ಸ್ಪೆಷಲ್ ಆಡಿಯೋದಲ್ಲೂ ಕೂಡ ತುಂಬಾ ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಜುಲೈ ತಿಂಗಳಲ್ಲಿ ನಿಮಗೆ ಈ ಒಂದು ಬಡ್ಸ್ ಲಾಂಚ್ ಆಗುತ್ತೆ, ಅವಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಎಲೋನ್ ಮಸ್ಕ್ ಅವರು WWDC 2024 ಈ ಒಂದು ಇವೆಂಟ್ ಮುಗ್ದಿದ್ದೆ ಒಂದು ಟ್ವೀಟ್ ಆದ್ರೆ ಮಾಡಿದ್ದಾರೆ. ಈ ಟ್ವೀಟ್ ಮಾಡಿದ್ದಾದ್ಮೇಲೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಇವಾಗ ಆಪಲ್ ಕಂಪನಿಯವರು ಏನ್ ಮಾಡಿದ್ದಾರೆ ಅಂದ್ರೆ iOS ಅಲ್ಲಿ ಕಂಪ್ಲೀಟ್ ಆಗಿ ಚಾಟ್ ಜಿಪಿಟಿ ನ ಇಂಟಿಗ್ರೇಟ್ ಮಾಡಿದ್ದಾರೆ, ಸಿರಿಗೆ ತುಂಬಾ ಮಟ್ಟಿಗೆ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ಇನ್ಮೇಲಿಂದ ನಿಮಗೆ ಬೆಟರ್ ಆಗಿ ಆನ್ಸರ್ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆಪಲ್ ಕಂಪನಿಯವರು ಹೇಳಿದ್ರು. ಇವಾಗ ಎಲೋನ್ ಮಸ್ಕ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಆಪಲ್ ಪ್ರಾಡಕ್ಟ್ಸ್ ನ ಏನಕ್ಕೆ ತಗೊಂತೀವಿ, ಪ್ರೈವಸಿಗೋಸ್ಕರ ತಗೊಂತೀವಿ, ಅಂದ್ರೆ ನಮ್ ಡಾಟಾ ಎಲ್ಲಿನೂ ಕೂಡ ಹೊರಗೆ ಹೋಗೋದಿಲ್ಲ, ನಮ್ ಡಾಟಾ ಸೇಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಆಪಲ್ ಪ್ರಾಡಕ್ಟ್ಸ್ ನ ತಗೊಂತೀವಿ. ಇವಾಗ ಆಪಲ್ ಕಂಪನಿಯವರು ನೋಡ್ಕೊಂಡ್ರೆ ನಮ್ ಡಾಟಾ ಎಲ್ಲ ತಗೊಂಡೋಗ್ಬಿಟ್ಟು ಓಪನ್ ಎ ಸಂಸ್ಥೆಗೆ ಕೊಡ್ತಿದ್ದಾರೆ, ಇದು ಕರೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನೀವು ಚಾಟ್ ಜಿಪಿಟಿಗೆ ಏನಾದ್ರೂ ಒಂದು ಕ್ವಶನ್ ಕೇಳಿದ್ರೆ ಅದು ನಿಮ್ ಟೇಸ್ಟ್ ಗೆ ತಕ್ಕಂತೆ ನಿಮಗೆ ಆನ್ಸರ್ ಕೊಡೋದಕ್ಕಾದ್ರೆ ಸ್ಟಾರ್ಟ್ ಮಾಡುತ್ತೆ. ಒಂದ್ ಸ್ವಲ್ಪ ಜನಕ್ಕೆ ನೋಡ್ಕೊಂಡ್ರೆ ಲೆಂತಿ ಆನ್ಸರ್ ಬೇಕಾಗುತ್ತೆ, ಇನ್ನ ಒಂದ್ ಸ್ವಲ್ಪ ಜನಕ್ಕೆ ಕೇಳಿದ್ರೆ ಅವ್ರು ಏನ್ ಕ್ವಶನ್ ಕೇಳ್ತಾರೋ ಅದು ಸಿಂಪಲ್ ಆಗಿ ಆನ್ಸರ್ ಬೇಕಾಗುತ್ತೆ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಟೇಸ್ಟ್ ಎಲ್ಲ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಾವೇನ್ ಕ್ವಶನ್ ಕೇಳ್ತಿರ್ತೀವಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಇದು ನಮಗೆ ಆನ್ಸರ್ ಕೊಡೋದಕ್ಕಾದ್ರೆ ಟ್ರೈ ಮಾಡುತ್ತೆ. ಈ ಎಲ್ಲಾ ಕ್ವಶನ್ಸ್ ಕೂಡ ಹೊರಗಡೆ ಹೋಯ್ತು ಅಂದ್ರೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲೋನ್ ಮಸ್ಕ್ ಅವರು ಹೇಳ್ತಿದ್ದಾರೆ. ಈ ಒಂದು ಟ್ವೀಟ್ ಮಾಡಿದ್ದಾದ್ಮೇಲೆ ಇವಾಗ ಫ್ಯಾನ್ಸ್ ಏನಿರ್ತಾರಲ್ಲ, ಆಪಲ್ ಫ್ಯಾನ್ಸ್ ಏನಿರ್ತಾರಲ್ಲ, ಅವರೆಲ್ಲರೂ ಕೂಡ ಇವಾಗ ರಚ್ಚಿಗೆದ್ದು ಎಲೋನ್ ಮಸ್ಕ್ ಬೈತಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಹೇಳ್ತಿದ್ದೀರಲ್ಲ, ನೀವು ಬೇಕಂದ್ರೆ ಎಕ್ಸ್ ಅಂತ ಹೇಳಿ ಒಂದು ಫೋನ್ ನ ಲಾಂಚ್ ಮಾಡ್ಬೋದಲ್ಲ, ನೀವು ಕೂಡ ಒಂದು ಫೋನ್ ಲಾಂಚ್ ಮಾಡಿ, ಅವಾಗ ಬೆಟರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಜನ ಆದ್ರೆ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನ್ಯೂಯಾರ್ಕ್ ಸ್ಟೇಟ್ ಗವರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಒಂದು ಆಪ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಡಿಜಿ ಲಾಕರ್ ಅಂತ ಹೇಳ್ಬಿಟ್ಟು ಇರುತ್ತಲ್ಲ, ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ನ್ಯೂಯಾರ್ಕ್ ಸಿಟಿಯಲ್ಲಿ ಎಷ್ಟು ಜನ ಇರ್ತಾರಲ್ಲ, ಅವ್ರದ್ದೆಲ್ಲರದು ಕೂಡ ಐಡಿ ಪ್ರೂಫ್ ಇರುತ್ತಲ್ಲ, ಅದನ್ನ ನೀವು ಈ ಒಂದು ಆಪ್ ಅಲ್ಲಿ ಸೇವ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ, ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ನಮ್ಮ ಐಡಿನ ನಾವು ತುಂಬಾ ಮಟ್ಟಿಗೆ ಯೂಸ್ ಮಾಡೋದು ಕಮ್ಮಿ ಅಂತಾನೆ ಹೇಳ್ಬೋದು. ಆದ್ರೆ ನ್ಯೂಯಾರ್ಕ್ ಸಿಟಿಯಲ್ಲಿ ನೋಡ್ಕೊಂಡ್ರೆ ಐಡಿ ಕಾರ್ಡ್ಸ್ ನ ತುಂಬಾ ಮಟ್ಟಿಗೆ ಯೂಸ್ ಮಾಡ್ತಾರೆ. ಇವಾಗ ವೈನ್ ಶಾಪಿಗೆ ಹೋಗ್ಬಿಟ್ಟು ಒಂದು ಬಾಟಲ್ ತಗೋಬೇಕು ಅಂದ್ರೆ ಫಸ್ಟ್ ನಾವು ಐಡಿ ಕಾರ್ಡ್ ತೋರಿಸಬೇಕು, ಒಂದು ಸಿಗರೇಟ್ ತಗೋಬೇಕಂದ್ರೂ ಕೂಡ ಐಡಿ ಕಾರ್ಡ್ ಆದ್ರೆ ತೋರಿಸಬೇಕು. 18+ ಇದ್ರೆ ಮಾತ್ರ ಅವ್ರು ಇದನ್ನಾದ್ರೆ ಇಶ್ಯೂ ಮಾಡ್ತಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ಹಂಗಲ್ಲ, ಈಸಿಯಾಗಿ ಹೋಗ್ಬಿಟ್ಟು ಸಿಗರೇಟ್ ಕೂಡ ತಗೋಬಹುದು, ಹಾಗೆ ಬಂದ್ಬಿಟ್ಟು ವೈನು ಕೂಡ ತಗೋಬಹುದು. ಆ ದೇಶದಲ್ಲಿ ನೋಡ್ಕೊಂಡ್ರೆ ತುಂಬಾ ಮಟ್ಟಿಗೆ ಈ ಒಂದು ಐಡಿ ಕಾರ್ಡ್ಸ್ ನ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಆಪ್ ನ ಲಾಂಚ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಇವಾಗ ನಮಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಾಂದ್ರೆ ಬೇರೆ ಐಡಿ ಪ್ರೂಫ್ ಇತ್ತು ಅಂದ್ರೆ ಅದನ್ನ ನಾವು ಬೇರೆಯವರಿಗೆ ಶೇರ್ ಮಾಡಬೇಕು ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒಂದು QR ಕೋಡ್ ಆದ್ರೆ ಜನರೇಟ್ ಆಗುತ್ತೆ. ಆ ಒಂದು QR ಕೋಡ್ ನ ನಾವು ಬೇರೆಯವರಿಗೆ ಸೆಂಡ್ ಮಾಡಬಹುದು. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಆವಾಗ ನಮ್ಮ ಐಡಿ ಕಾರ್ಡ್ ಅವರಾದ್ರೆ ನೋಡಬಹುದು. ಈ ರೀತಿಯಾಗಿ ತುಂಬಾ ಚೇಂಜಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ನಮ್ಮ ಆಪಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಆಪ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಇಂಪ್ರೂವ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪನಿಯವರು ಮುಂದಿನ ತಿಂಗಳು ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಹಾಗೆ ಬಂದ್ಬಿಟ್ಟು Z Flip 6 ಈ ಒಂದು ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡ್ತಾರೆ. ಅದರಲ್ಲಿ ಹೈ ರೆಂಡ್ ಅಂದ್ರೆ ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಅಂತಾನೆ ಹೇಳ್ಬೋದು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 5 ಗೆ ಕಂಪೇರ್ ಮಾಡಿದ್ರೆ Z Fold 6 ಪ್ರೈಸ್ ಅನ್ನೋದು $100 ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ನೋಡ್ಕೊಂಡ್ರೆ ಹತ್ತತ್ರ ನಿಮಗೆ 8,000 ದಿಂದ 10,000 ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಜಾಸ್ತಿ ಮಾಡ್ಕೊಂತ ಹೋದ್ರೆ ಫೋಲ್ಡಬಲ್ ಮಾರ್ಕೆಟ್ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಫ್ಲಿಪ್ ಮೊಬೈಲ್ಸ್ ಪರವಾಗಿಲ್ಲ, ಫಸ್ಟ್ ತುಂಬಾ ಕಮ್ಮಿಗೆ ಸಿಗ್ತಾ ಇತ್ತು, ಇವಾಗ ಬರ್ತಾ ಅದ್ರ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಈ ಫೋಲ್ಡಬಲ್ ಫೋನ್ಸ್ ನೋಡ್ಕೊಂಡ್ರೆ ಒನ್ ಪ್ಲಸ್ ಅವರು 1.5 ಲಕ್ಷಕ್ಕೆ ಲಾಂಚ್ ಮಾಡಿದ್ರು. ರೀಸೆಂಟ್ ಆಗಿ ವಿವೋ ಕಂಪನಿಯವರು ಕೂಡ 1,60,000ಕ್ಕೆ ಲಾಂಚ್ ಮಾಡಿದ್ರು. ಇವಾಗ ಸ್ಯಾಮ್ಸಂಗ್ ಫೋಲ್ಡ್ ತಗೋಬೇಕು ಅಂದ್ರೂ ಕೂಡ ನಮಗೆ ಹತ್ತತ್ರ 1.5 ಲಕ್ಷ ಆಗುತ್ತೆ ಅಂತಾನೆ ಹೇಳ್ಬೋದು. 1.5 ಲಕ್ಷದವರೆಗೂ ಹೋಯ್ತು ಅಂದ್ರೆ ತುಂಬಾ ಜನ ತಗೊಳೋದಿಲ್ಲ, ಎಷ್ಟೋ ಜನರಿಗೆ ತಗೋಬೇಕಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಇವ್ರು ನೋಡಿದ್ರೆ ಎಲ್ಲ 1.5 ಲಕ್ಷಕ್ಕೆ ಲಾಂಚ್ ಮಾಡಿದ್ರೆ ಅದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಇನ್ನ ಒಂದು ರಿಪೋರ್ಟ್ ಇದೆ, ಸ್ಯಾಮ್ಸಂಗ್ ಅವರು FE ಸೀರೀಸ್ ಅಲ್ಲೂ ಕೂಡ ಫೋಲ್ಡಬಲ್ ಫೋನ್ಸ್ ಲಾಂಚ್ ಮಾಡ್ತಾರೆ ಅಂತೇಳಿ. ಆ ಒಂದು ಸೀರೀಸ್
ಅಲ್ಲಿ ಏನಾದರೂ ಫೋಲ್ಡಬಲ್ ಫೋನ್ಸ್ ಲಾಂಚ್ ಮಾಡಿದ್ರೆ ನಾವು 1,00,000 ಪ್ರೈಸ್ ರೇಂಜ್ ಅಲ್ಲಿ ನಾವು ಒಂದು ಫೋಲ್ಡ್ ಫೋನ್ ಆದ್ರೆ ನೋಡಬಹುದು. ಅಂದ್ರೆ ಸ್ಪೆಸಿಫಿಕೇಶನ್ಸ್ ಕೂಡ ಒಂದು ಸ್ವಲ್ಪ ಡೌನ್ ಗ್ರೇಡ್ ಆದ್ರೆ ಆಗಿರುತ್ತೆ. ಸೊ ನೋಡೋಣಂತೆ ಲಾಂಚ್ ಆಗೋವರೆಗೂ ನಮಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಸಿಗೋದಿಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Xiaomi 14 CV ಈ ಒಂದು ಮೊಬೈಲ್ ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಫಸ್ಟ್ ಟೈಮ್ Xiaomi ಕಂಪನಿಯವರು CVS ರಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರು. Xiaomi 14 ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಿತ್ತು, ಆದ್ರೆ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಿಲ್ಲ, ಕಂಪ್ಲೀಟ್ ಆಗಿ ಫ್ಲಾಪ್ ಆಯ್ತು ಅಂತಾನೆ ಹೇಳ್ಬೋದು. ಮೊಬೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಯಾರು ಕೂಡ ಪರ್ಚೇಸ್ ಮಾಡಲಿಲ್ಲ. ಅದಕ್ಕೋಸ್ಕರ ಈ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಸೆನ್ಸರ್, ಥರ್ಡ್ ಕ್ಯಾಮೆರಾ 12 ಮೆಗಾ ಪಿಕ್ಸೆಲ್ ಬಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮೆರಾ ನಿಮಗೆ ಡ್ಯುಯಲ್ ಕ್ಯಾಮೆರಾ ಇರುತ್ತೆ. ಎರಡು ಕೂಡ ನಿಮಗೆ 32 ಮೆಗಾ ಪಿಕ್ಸೆಲ್ ಇಂದ ಬರುತ್ತೆ. ಈ ಮೊಬೈಲ್ ಅಲ್ಲಿ ಇದೊಂದು ದೊಡ್ಡ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಕ್ಯಾಮೆರಾಸ್ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಲೈಕಾ ಲೆನ್ಸ್ ಆದ್ರೆ ಇರುತ್ತೆ. ಲೈಕಾ ಟೆಕ್ನಾಲಜಿಯಿಂದ ನಿಮಗೆ ಈ ಒಂದು ಕ್ಯಾಮೆರಾಸ್ ಆದ್ರೆ ಬರುತ್ತೆ. ಫೋಟೋಸ್ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ Xiaomi ಮೊಬೈಲ್ಸ್ ತುಂಬಾ ಜನ ಏನು ಪರ್ಚೇಸ್ ಮಾಡ್ತಾರೆ ಅಂದ್ರೆ ಕ್ಯಾಮ್ರಾಗೋಸ್ಕರ. ಅದರಲ್ಲಿ ಕ್ಯಾಮ್ರಾ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಬ್ಯಾಟರಿ ವಿಷಯಕ್ಕೆ ಬಂದ್ರೆ 4700 mAh ಬ್ಯಾಟರಿ ಇರುತ್ತೆ. 67 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 43,000 ಇಟ್ಟಿದ್ದಾರೆ. 8GB 256GB. ನೀವು ಬ್ಯಾಂಕ್ ಆಫರ್ಸ್ ನ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 3,000 ರೂಪಾಯಿ ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಈ ಒಂದು ಮೊಬೈಲ್ 40,000ಕ್ಕೆ ಸಿಗುತ್ತೆ. 40,000ಕ್ಕೆ ವರ್ತಾ ಅಂದ್ರೆ ವರ್ತಲ್ಲ ನನಗೆ ಕೇಳಿದ್ರೆ. ಯಾಕೆ ಅಂದ್ರೆ ಈ ಒಂದು ಪ್ರೊಸೆಸರ್ ಇಂದಾನೆ ನಿಮಗೆ 30,000 35,000 ಪ್ರೈಸ್ ರೇಂಜ್ ಅಲ್ಲೂ ಕೂಡ ಮೊಬೈಲ್ಸ್ ಸಿಗುತ್ತೆ. ಆದ್ರೆ ಆ ಮೊಬೈಲ್ ಅಲ್ಲಿ ಪ್ರೊಸೆಸರ್ ಮಾತ್ರ ನಿಮಗೆ ಚೆನ್ನಾಗಿರುತ್ತೆ. ಕ್ಯಾಮ್ರಾ ಡಿಸ್ಪ್ಲೇ ಅದೆಲ್ಲ ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅವರು ಕಾಂಪ್ರಮೈಸ್ ಆಗಿರ್ತಾರೆ. ಈ ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಡಿಸ್ಪ್ಲೇ ಚೆನ್ನಾಗಿರುತ್ತೆ, ಕ್ಯಾಮ್ರಾಸ್ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು. ಫಾಸ್ಟ್ ಚಾರ್ಜಿಂಗಿಗೂ ಕೂಡ ಸಪೋರ್ಟ್ ಮಾಡುತ್ತೆ, ಪ್ರೊಸೆಸರ್ ಕೂಡ ಚೆನ್ನಾಗಿರುತ್ತೆ. ಈ ಮೊಬೈಲ್ ಅಲ್ಲಿ ಮೇನ್ ಹೈಲೈಟ್ ಅಂದ್ರೇನೆ ನಿಮಗೆ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ 40,000 ರೇಂಜಿಗೆ ಬಂದ್ರೆ ಯಾರು ಕೂಡ Xiaomi ಮೊಬೈಲ್ಸ್ ಪರ್ಚೇಸ್ ಮಾಡೋದಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಸ್ಯಾಮ್ಸಂಗ್, ಒನ್ ಪ್ಲಸ್ ಸೊ ಈ ಒಂದು ಮೊಬೈಲ್ಸ್ ನೇ ಪರ್ಚೇಸ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಏನೇ ಇದ್ರು 20,000 ಬಜೆಟ್ ಅಷ್ಟೇ Xiaomiಗೆ, ಅದ್ರ ಮೇಲೆ ತುಂಬಾ ಜನ ತಗೊಳೋದಿಲ್ಲ. ಸೊ ನೋಡೋಣಂತೆ ಈ ಮೊಬೈಲ್ ಆದ್ರೂ ಸಕ್ಸಸ್ ಆಗುತ್ತಾ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪನಿಯವರು ರೀಸೆಂಟ್ ಆಗಿ iOS 18 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಪ್ರೊವೈಡ್ ಮಾಡಿದ್ರು. ನಾನೊಂದು ಡೆಡಿಕೇಟೆಡ್ ವಿಡಿಯೋನು ಕೂಡ ಮಾಡಿದ್ದೆ, ಏನೇನೆಲ್ಲ ಟಾಪ್ ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಜನರಿಗೆ ಒಂದು ಡೌಟ್ ಇದೆ, ಈ ಒಂದು ಅಪ್ಡೇಟ್ ನಮ್ಮ ಐಫೋನಿಗೆ ಬರುತ್ತಾ ಅಂತೇಳಿ. ಇವಾಗ ಲೀಸ್ಟ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಮೊಬೈಲ್ಸಿಗೂ ಕೂಡ iOS 18 ಅಪ್ಡೇಟ್ ಆದ್ರೆ ಸಿಗುತ್ತೆ. ಐಫೋನ್ 15 ಸೀರೀಸ್, 14 ಸೀರೀಸ್, 13 ಸೀರೀಸ್, 12 ಸೀರೀಸ್, 11 ಸೀರೀಸ್, ಹಾಗೆ ಬಂದ್ಬಿಟ್ಟು ಐಫೋನ್ XR, ಐಫೋನ್ XS, XS Max, ಐಫೋನ್ SE ಸೆಕೆಂಡ್ ಜನರೇಷನ್. ಸೊ ಇಷ್ಟು ಮೊಬೈಲ್ಸಿಗೂ ಕೂಡ iOS 18 ಅಪ್ಡೇಟ್ ನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಪಲ್ ಕಂಪನಿಯವರು ಹೇಳ್ತಾ ಇದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಬೀಟಾ ಅಪ್ಡೇಟ್ ರನ್ ಆಗ್ತಾ ಇದೆ. ನಿಮಗಿನ್ನ ಸ್ಟೇಬಲ್ ಅಪ್ಡೇಟ್ ಬಂದಿಲ್ಲ. ಸ್ಟೇಬಲ್ ಅಪ್ಡೇಟ್ ನಿಮಗೆ ಅಕ್ಟೋಬರ್ ತಿಂಗಳಲ್ಲ ಆದ್ರೆ ಬರುತ್ತೆ. ಸ್ಟೇಬಲ್ ಅಪ್ಡೇಟ್ ಯಾವಾಗ ರಿಲೀಸ್ ಆಗುತ್ತಲ್ಲ ಅವಾಗ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡಿ. ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಟ್ರಾವೆಲ್ ಬ್ಯಾಗ್ ಬರೀ ನಿಮಗೆ 600 ರೂಪಾಯಿಗೆ ಸಿಗ್ತಾ ಇದೆ. ನಾರ್ಮಲ್ ಆಗಿ ನೋಡ್ಕೊಂಡ್ರೆ 1000 ರೂಪಾಯಿವರೆಗೂ ಇರುತ್ತೆ, ಇವಾಗ ನಿಮಗೆ 600 ರೂಪಾಯಿಗೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಆಪಲ್ ಮ್ಯಾಜಿಕ್ ಮೌಸ್, ಇದು ನಾರ್ಮಲ್ ಆಗಿ ನೋಡ್ಕೊಂಡ್ರೆ 10,000ವರೆಗೂ ಇರುತ್ತೆ. ಲೋಯೆಸ್ಟ್ ಅಲ್ಲಿ ಲೋಯೆಸ್ಟ್ ಅಂತಾನೆ ಹೇಳ್ಬೋದು, ಬರೀ 6,000ಕ್ಕೆ ಸಿಗ್ತಾ ಇದೆ. ಯಾರಾದ್ರೂ ಮ್ಯಾಜಿಕ್ ಮೌಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ನಿಮಗೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ. ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು. ತುಂಬಾ ಡೀಲ್ಸ್ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ. ಇನ್ನ ನೀವೇನಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.